ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡೋ ಮೂಲಕ MES ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ನೀವು ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಿದ್ದೀರಿ. ಆದರೆ ಮತ್ತೊಂದು ಕಡೆ MES ಪುಂಡಾಟಿಕೆ ಹೆಚ್ಚಾಗ್ತಲೇ ಇದೆ, ಕ್ರಮ ಆಗ್ತಾ ಇಲ್ಲ. MES ಪುಂಡಾಟಿಕೆ ಇತ್ತೀಚಿನ ದಿನಗಳಲ್ಲಿ ಎಚ್ಚೆತ್ತವಾಗಿ ಕಂಡು ಬರ್ತಾ ಇದೆ. ಕನ್ನಡಿಗರಿಗೆ ಹಾಗೂ ಕನ್ನಡದ ವಿಚಾರವಾಗಿ ಸಾಕಷ್ಟು ಅವಮಾನ, ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಬಂದಿದೆ. ಹಲವಾರು ಕನ್ನಡ ಪರ ಹೋರಾಟಗಾರರು ಕೂಡ ಹೋರಾಟವನ್ನು ಮಾಡ್ತಾ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಕಿವಿ ಕೇಳಿಸದೆ ಕೂತಿದೆ. ಯಾವುದೇ ರೀತಿ ಅಂಥ ಕನ್ನಡಿಗರ ಅನ್ಯಾಯವಾಗ್ತಾ ಇರುವಾಗ ದೌರ್ಜನ್ಯ ನಡೆಯಬೇಕಾದ್ರೆ ಯಾವುದೇ ರೀತಿ ಕಠಿಣ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ವಿ. ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಈಗ ಕಠಿಣ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಇನ್ನೂ ಕೂಡ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾ ಇಲ್ವ ಅಂತ ನಿರ್ಲಕ್ಷ್ಯನ ಕನ್ನಡಿಗರ ಬಗ್ಗೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಇದ್ದಾಗ, ಇಲ್ಲಾಂದರೆ ಯಾವುದಾದ್ರೂ ಎಲೆಕ್ಷನ್ ಅಂದರೆ ರಾಜಕೀಯ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಕನ್ನಡಿಗರ ಬಗ್ಗೆ ಅವರಿಗೆ ಗಮನ ಸೆಳೆಯುತ್ತೆ. ಹಾಗೂ ಅವರು ಎಲೆಕ್ಷನ್ ವೋಟ್ ಬ್ಯಾಂಕ್ಗೋಸ್ಕರ ಕನ್ನಡಿಗರಿಗೆ ಅನ್ಯಾಯ ಆಗ್ತಿರೋ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಯಾವುದೇ ರೀತಿ ಆದೇಶ ಪತ್ರವನ್ನು ಕೂಡ ಇನ್ನೂ ನೀಡಿಲ್ಲ. ಹಾಗೂ ಕನ್ನಡಿಗರಿಗೆ ಬರೀ ಹೇಳಿಕೆ ಮೂಲಕ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಆದೇಶ ಪತ್ರ ಇನ್ನೂ ನೀಡಿಲ್ಲ ಅಂತ ಹೇಳಕ್ಕೆ ಹೇಳಿ. ಮತ್ತೊಂದು ಕಡೆ ಸಾಕಷ್ಟು ಜನ ಇಲ್ಲೂ ಕೂಡ ಪ್ರತಿಭಟನೆಯನ್ನು ವಿಭಿನ್ನವಾಗಿ ಮಾಡುವ ಮೂಲಕ ಏನು MES ಸಂಘಟನೆಯನ್ನ ನಿಷೇಧ ಮಾಡಬೇಕು, ಯಾರೆಲ್ಲ ಪುಂಡಾಟಿಕೆ ಮಾಡ್ತಾರೆ ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು. ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡೋ ಮೂಲಕ ಗಮನವನ್ನು ಸೆಳೀತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಒಣ ಹುಲ್ಲು ಹಾಗೂ ಹಸಿ ಹುಲ್ಲನ್ನು ಹೊತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ರೈತ ಸಂಘದ ಮುಖಂಡರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ರೈತ ಸಂಘವು ಕೂಡ ಬೆಂಬಲ ನೀಡಿದೆ ಇವತ್ತಿನ ಬಂದ್ಗೆ, ಏನು ಹೇಳ್ತೀರಿ ಸರ್? ಕನ್ನಡ ಪರ ಏನು ಹೋರಾಟ ಇದೆ, ಏನು ಮಹಾರಾಷ್ಟ್ರಿಗರು ಗಡಿ ಭಾಗ ಆದ ಬೆಳಗಾಮಲ್ಲಿ ಬಸ್ಸನ್ನು ಅಡ್ಡೆ ಹಾಕೊಂಡು ಪ್ಯಾಸೆಂಜರ್ ಮತ್ತು ಡ್ರೈವರ್ಗಳಿಗೆ ಮಸಿ ಬೆಳೆದು ಅವೇಳನಕಾರಿಯಾಗಿ ನಡ್ಕೊಂಡದ್ದು ನಿಜವಾಗ್ಲೂ ಕನ್ನಡದ ಮನಸ್ಸನ್ನು ಕೆಣಕ್ದಂಗಾಗಿದೆ. ಹಂಗಾಗಿ ಇವತ್ತು ಮಂಡ್ಯದಲ್ಲಿ ಮತ್ತು ಇಡೀ ಕರ್ನಾಟಕ ಬಂದ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗಿದೆ. ಏನು ಈ ಕನ್ನಡಿಗರು, ನಮ್ಮ ಕರ್ನಾಟಕ ಸೇನೆ ಮತ್ತು ಕನ್ನಡಿಗರು ಹೋರಾಟ ಯಾವಾಗಲೂ ನೆಲ ಜಲ ಯಾವುದೇ ವಿಚಾರ ಬರಲಿ, ಕನ್ನಡದ ಭಾಷೆ ವಿಚಾರ ಬರಲಿ, ನಾವು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ ಸರ್. ಸರ್, ಹಸಿ ಹುಲ್ಲು ಹಾಗೂ ಒಣ ಹುಲ್ಲನ್ನು ಹೊತ್ತು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಹೇಳಿ. ಇಂದು ಬೆಂಗಳೂರು ನಗರದ ಕುಡಿಯುವ ನೀರಿನ ಯೋಜನೆಗಾಗಿ 6ನೇ ಹಂತವನ್ನು ಸರ್ಕಾರ 50 ಕೋಟಿ ಬಿಡುಗಡೆ ಮಾಡಿದೆ. KRS ಅಲ್ಲಿ ಇರುವಂಥ ನೀರು ಎಷ್ಟಿದೆ ಅಷ್ಟೇ ಇದೆ. ಮಂಡ್ಯ ಜಿಲ್ಲೆಯ ಕೆರೆ ಉಳುವತ್ತುವಂಥ ಕೆಲಸನೂ ಮಾಡಿಲ್ಲ, ಮೇಕೆದಾಟು ಯೋಜನೆಯೂ ಮಾಡಿಲ್ಲ. ಇವತ್ತು ಏನೋ ಅಲ್ಪ ಸ್ವಲ್ಪ ಹಸಿಯಾಗಿರುವಂಥ ಹುಲ್ಲನ್ನು ನೀವು ಒಣ ಹುಲ್ಲಾಗಿ ಮಾಡಿರುವಂಥ ಯೋಜನೆಯನ್ನು ತಕ್ಷಣಕ್ಕೆ ಕೈ ಬಿಡಬೇಕು ಅನ್ನೋ ಆಗ್ರಹ ನಮ್ಮದಾಗಿದೆ. ಇವತ್ತು ಕರ್ನಾಟಕ ಬಂದು 19 ಬೇಡಿಕೆಗಳಿಗಾಗಿ ಹೋರಾಟವನ್ನು ಮಾಡ್ತಾಯಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕು, ಕಳಸಾ ಬಂಡೂರಿ ಯೋಜನೆ ಪ್ರಾರಂಭಿಸಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು, ಕನ್ನಡಿಗರಿಗೆ ಮೇಲೆ ಅನ್ಯಾಯ ಮಾಡ್ತಿರೋಂಥ MES ಸಂಘಟನೆ ನಿಷೇಧ ಮಾಡಬೇಕು. ಸರ್, ಈಗ ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ, ಆದರೂ ಕೂಡ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆ ಅನ್ನೋ ಒಂದು ಆರೋಪ. ನಿಜವಾಗ್ಲೂ ಮತ ಬೇಕಾದ ಕನ್ನಡಿಗರು ಬೇಕು, ಅಧಿಕಾರ ನಡೆಸೋಕ್ಕೆ ಕನ್ನಡಿಗರು ಬೇಕು. ನೀವು ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕ ನೆಲದಲ್ಲಿ ಹಣ ತಿಂದು MES ಸಂಘಟನೆ ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ? ಬೆಳಗಾವಿಲಿರುವಂಥ ಕಾಂಗ್ರೆಸ್ನ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರು ಅವರು ಹಿಂದಿ, ತಮಿಳಲ್ಲೂ ಮರಾಠಿಯಲ್ಲಿ ಮಾತಾಡ್ತಾರೆ. ಯಾಕೆ ಸ್ವಾಮಿ? ಕರ್ನಾಟಕದಲ್ಲಿ ಸಚಿವರಾಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿ ಬೆಳಗಾವಿ ಅಂತ ಜಿಲ್ಲೆಯಲ್ಲಿದ್ದು ಯಾಕೆ ಜಿಲ್ಲೆಯನ್ನು ಬಿಟ್ಕೊಡ್ತೀರಾ? ಬೆಳಗಾವಿ ಉಸ್ತುವಾರಿ ಸಚಿವರಾಗಿ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ? ರಾಜ್ಯ ಸರ್ಕಾರ ಏನು ತೆಗೆದುಕೊಂಡಿದೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದಾರೆ? ಯಾರು ಅವ್ರು ಕನ್ನಡನೇ ಬರೀಕ್ ಬರ್ದೇ ಇರೋರನ್ನ ಸಚಿವರು ಮಾಡ್ಕೊಂಡು, ಕನ್ನಡನೇ ಓದಕ್ಕೆ ಬರ್ದೇ ಇರೋರನ್ನ ಮಂತ್ರಿಗಳು ಮಾಡ್ಕೊಂಡು, ಶಿಕ್ಷಣ ಮಂತ್ರಿಗಳು ಮಾಡ್ಕೊಂಡು, ಇಂತಹ ಸ್ಥಿತಿಲಿ ಇರುವಂಥ ಜನರಿಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಸಿದ್ದರಾಮಯ್ಯನವರು ಬುದ್ಧಿವಂತ ರಾಜಕಾರಣಿ ಅಂತ ಕರೀತಾರೆ, ಆದರೆ ಯಾಕೆ ಸಚಿವ ಮಂಡಲದಲ್ಲಿ ಈ ಥರದವ್ರನ್ನ ಹಾಕ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ತಕ್ಷಣಕ್ಕೆ ಗಡಿಪಾರು ಮಾಡಬೇಕು MES ಸಂಘಟನೆಯವ್ರನ್ನ, ಆಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳಿಲ್ವಾ ಉಗ್ರ ಹೋರಾಟ. ಇದಿಷ್ಟು
ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಅಂದರೆ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ, ಆದರೂ ಕೂಡ ಒಂದು ಕಠಿಣ ಕ್ರಮವನ್ನು ಕನ್ನಡಿಗರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರ ಮೇಲೆ ತೆಗೆದುಕೊಳ್ಳೋಕೆ ಸಾಧ್ಯವಾಗಿಲ್ಲ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡೋ ಮೂಲಕ MES ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ನೀವು ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಿದ್ದೀರಿ, ಆದರೆ ಮತ್ತೊಂದು ಕಡೆ MES ಪುಂಡಾಟಿಕೆ ಹೆಚ್ಚಾಗ್ತಲೇ ಇದೆ, ಕ್ರಮ ಆಗ್ತಾ ಇಲ್ಲ. MES ಪುಂಡಾಟಿಕೆ ಇತ್ತೀಚಿನ ದಿನಗಳಲ್ಲಿ ಎಚ್ಚೆತ್ತವಾಗಿ ಕಂಡು ಬರ್ತಾ ಇದೆ. ಕನ್ನಡಿಗರಿಗೆ ಹಾಗೂ ಕನ್ನಡದ ವಿಚಾರವಾಗಿ ಸಾಕಷ್ಟು ಅವಮಾನ, ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಬಂದಿದೆ. ಹಲವಾರು ಕನ್ನಡ ಪರ ಹೋರಾಟಗಾರರು ಕೂಡ ಹೋರಾಟವನ್ನು ಮಾಡ್ತಾ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಕಿವಿ ಕೇಳಿಸದೆ ಕೂತಿದೆ. ಯಾವುದೇ ರೀತಿ ಅಂಥ ಕನ್ನಡಿಗರ ಅನ್ಯಾಯವಾಗ್ತಾ ಇರುವಾಗ ದೌರ್ಜನ್ಯ ನಡೆಯಬೇಕಾದ್ರೆ ಯಾವುದೇ ರೀತಿ ಕಠಿಣ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ವಿ. ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಈಗ ಕಠಿಣ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಇನ್ನೂ ಕೂಡ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾ ಇಲ್ವ ಅಂತ ನಿರ್ಲಕ್ಷ್ಯನ ಕನ್ನಡಿಗರ ಬಗ್ಗೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಇದ್ದಾಗ, ಇಲ್ಲಾಂದರೆ ಯಾವುದಾದ್ರೂ ಎಲೆಕ್ಷನ್ ಅಂದರೆ ರಾಜಕೀಯ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಕನ್ನಡಿಗರ ಬಗ್ಗೆ ಅವರಿಗೆ ಗಮನ ಸೆಳೆಯುತ್ತೆ. ಹಾಗೂ ಅವರ ಎಲೆಕ್ಷನ್ ವೋಟ್ ಬ್ಯಾಂಕ್ಗೋಸ್ಕರ ಕನ್ನಡಿಗರಿಗೆ ಅನ್ಯಾಯ ಆಗ್ತಿರೋ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಯಾವುದೇ ರೀತಿ ಆದೇಶ ಪತ್ರವನ್ನು ಕೂಡ ಇನ್ನೂ ನೀಡಿಲ್ಲ. ಹಾಗೂ ಕನ್ನಡಿಗರಿಗೆ ಬರೀ ಹೇಳಿಕೆ ಮೂಲಕ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಆದೇಶ ಪತ್ರ ಇನ್ನೂ ನೀಡಿಲ್ಲ ಅಂತ ಹೇಳಕ್ಕೆ ಹೇಳಿ. ಮತ್ತೊಂದು ಕಡೆ ಸಾಕಷ್ಟು ಜನ ಇಲ್ಲೂ ಕೂಡ ಪ್ರತಿಭಟನೆಯನ್ನು ವಿಭಿನ್ನವಾಗಿ ಮಾಡುವ ಮೂಲಕ ಏನು MES ಸಂಘಟನೆಯನ್ನ ನಿಷೇಧ ಮಾಡಬೇಕು, ಯಾರೆಲ್ಲ ಪುಂಡಾಟಿಕೆ ಮಾಡ್ತಾರೆ ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇರುವಂಥದ್ದು. ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡೋ ಮೂಲಕ ಗಮನವನ್ನು ಸೆಳೀತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಒಣ ಹುಲ್ಲು ಹಾಗೂ ಹಸಿ ಹುಲ್ಲನ್ನು ಹೊತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ರೈತ ಸಂಘದ ಮುಖಂಡರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ರೈತ ಸಂಘವು ಕೂಡ ಬೆಂಬಲ ನೀಡಿದೆ ಇವತ್ತಿನ ಬಂದ್ಗೆ, ಏನು ಹೇಳ್ತೀರಿ? ಸರ್, ಕನ್ನಡ ಪರ ಏನು ಹೋರಾಟ ಇದೆ, ಏನು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರಿಗರು ಗಡಿ ಭಾಗ ಆದ ಬೆಳಗಾಮಲ್ಲಿ ಬಸ್ಸನ್ನು ಅಡ್ಡೆ ಹಾಕೊಂಡು ಪ್ಯಾಸೆಂಜರ್ ಮತ್ತು ಡ್ರೈವರ್ಗಳಿಗೆ ಮಸಿ ಬೆಳೆದು ಅವೇಳನಕಾರಿಯಾಗಿ ನಡ್ಕೊಂಡದ್ದು ನಿಜವಾಗ್ಲೂ ಕನ್ನಡದ ಮನಸ್ಸನ್ನು ಕೆಣಕ್ದಂಗಾಗಿದೆ. ಹಂಗಾಗಿ ಇವತ್ತು ಮಂಡ್ಯದಲ್ಲಿ ಮತ್ತು ಇಡೀ ಕರ್ನಾಟಕ ಬಂದ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗಿದೆ. ಏನು ಈ ಕನ್ನಡಿಗರು, ನಮ್ಮ ಕರ್ನಾಟಕ ಸೇನೆ ಮತ್ತು ಕನ್ನಡಿಗರು ಹೋರಾಟ ಯಾವಾಗಲೂ ನೆಲ ಜಲ ಯಾವುದೇ ವಿಚಾರ ಬರಲಿ, ಕನ್ನಡದ ಭಾಷೆ ವಿಚಾರ ಬರಲಿ, ನಾವು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ ಸರ್. ಸರ್, ಹಸಿ ಹುಲ್ಲು ಹಾಗೂ ಒಣ ಹುಲ್ಲನ್ನು ಹೊತ್ತು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಹೇಳಿ. ಇಂದು ಬೆಂಗಳೂರು ನಗರದ ಕುಡಿಯುವ ನೀರಿನ ಯೋಜನೆಗಾಗಿ 6ನೇ ಹಂತವನ್ನು ಸರ್ಕಾರ 50 ಕೋಟಿ ಬಿಡುಗಡೆ ಮಾಡಿದೆ. KRS ಅಲ್ಲಿ ಇರುವಂಥ ನೀರು ಎಷ್ಟಿದೆ ಅಷ್ಟೇ ಇದೆ. ಮಂಡ್ಯ ಜಿಲ್ಲೆಯ ಕೆರೆ ಉಳುವತ್ತುವಂಥ ಕೆಲಸನೂ ಮಾಡಿಲ್ಲ, ಮೇಕೆದಾಟು ಯೋಜನೆಯೂ ಮಾಡಿಲ್ಲ. ಇವತ್ತು ಹಸಿ ಏನೋ ಅಲ್ಪ ಸ್ವಲ್ಪ ಹಸಿಯಾಗಿರುವಂಥ ಹುಲ್ಲನ್ನು ನೀವು ಒಣ ಹುಲ್ಲಾಗಿ ಮಾಡಿರುವಂಥ ಯೋಜನೆಯನ್ನು ತಕ್ಷಣಕ್ಕೆ ಕೈ ಬಿಡಬೇಕು ಅನ್ನೋ ಆಗ್ರಹ ನಮ್ಮದಾಗಿದೆ. ಇವತ್ತು ಕರ್ನಾಟಕ ಬಂದು 19 ಬೇಡಿಕೆಗಳಿಗಾಗಿ ಹೋರಾಟವನ್ನು ಮಾಡ್ತಾಯಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕು, ಕಳಸಾ ಬಂಡೂರಿ ಯೋಜನೆ ಪ್ರಾರಂಭಿಸಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು, ಕನ್ನಡಿಗರಿಗೆ ಮೇಲೆ ಅನ್ಯಾಯ ಮಾಡ್ತಿರೋಂಥ MES ಸಂಘಟನೆ ನಿಷೇಧ ಮಾಡಬೇಕು. ಸರ್, ಈಗ ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ, ಆದರೂ ಕೂಡ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆ ಅನ್ನೋ ಒಂದು ಆರೋಪ. ನಿಜವಾಗ್ಲೂ ಮತ ಬೇಕಾದ ಕನ್ನಡಿಗರು ಬೇಕು, ಅಧಿಕಾರ ನಡೆಸೋಕ್ಕೆ ಕನ್ನಡಿಗರು ಬೇಕು. ನೀವು ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕ ನೆಲದಲ್ಲಿ ಅಣಾರುಣ ತಿಂದು MES ಸಂಘಟನೆ ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ? ಬೆಳಗಾವಿಲಿರುವಂಥ ಕಾಂಗ್ರೆಸ್ನ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರು ಅವರು ಹಿಂದಿ ತಮಿಳಲ್ಲೂ ಮರಾಠಿಯಲ್ಲಿ ಮಾತಾಡ್ತಾರೆ. ಯಾಕೆ ಸ್ವಾಮಿ, ಕರ್ನಾಟಕದಲ್ಲಿ ಸಚಿವರಾಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿ ಬೆಳಗಾವಿ ಅಂತ ಜಿಲ್ಲೆಯಲ್ಲಿದ್ದು ಯಾಕೆ ಜಿಲ್ಲೆಯನ್ನು ಬಿಟ್ಕೊಡ್ತೀರಾ? ಬೆಳಗಾವಿ ಉಸ್ತುವಾರಿ ಸಚಿವರಾಗಿ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ? ರಾಜ್ಯ ಸರ್ಕಾರ ಏನು ತೆಗೆದುಕೊಂಡಿದೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಏನು ಮಾಡ್ತಾ ಇದ್ದಾರೆ? ಯಾರು ಅವ್ರು ಕನ್ನಡನೇ ಬರೀಕ್ ಬರ್ದೇ ಇರೋರನ್ನ ಸಚಿವರು ಮಾಡ್ಕೊಂಡು, ಕನ್ನಡನೇ ಓದಕ್ಕೆ ಬರ್ದೇ ಇರೋರನ್ನ ಮಂತ್ರಿಗಳು ಮಾಡ್ಕೊಂಡು, ಶಿಕ್ಷಣ ಮಂತ್ರಿಗಳು ಮಾಡ್ಕೊಂಡು, ಇಂತಹ ಸ್ಥಿತಿಲಿ ಇರುವಂಥ ಜನರಿಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಸಿದ್ದರಾಮಯ್ಯನವರು ಬುದ್ಧಿವಂತ ರಾಜಕಾರಣಿ ಅಂತ ಕರೀತಾರೆ, ಆದರೆ ಯಾಕೆ ಸಚಿವ ಮಂಡಲದಲ್ಲಿ ಈ ಥರದವ್ರನ್ನ ಹಾಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ತಕ್ಷಣಕ್ಕೆ
ಗಡೀಪಾರು ಮಾಡಬೇಕು ಸಂಘಟನೆಯವ್ರನ್ನ. ಆಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳಿಲ್ವಾ ಉಗ್ರ ಹೋರಾಟ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಅಂದರೆ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ, ಆದರೂ ಕೂಡ ಒಂದು ಕಠಿಣ ಕ್ರಮವನ್ನು ಕನ್ನಡಿಗರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರ ಮೇಲೆ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.